ಕಥೆಯ ಶೀರ್ಷಿಕೆ ಬೆಂಗಳೂರಿನ ಬಿಸಿಲು ಒಂದು ಕನಸಿನ ಪಯಣ. ಒಂದು ದೂರದ ಹಳ್ಳಿ, ಮಣ್ಣು ರಸ್ತೆ, ಹಸಿರು ಹೊಲಗಳು, ಸಂಜೆ ಹೊತ್ತಿಗೆ ಹಕ್ಕಿಗಳ ಕಲರವ. ಅಲ್ಲೇ ವಾಸವಾಗಿದ್ದ ಒಬ್ಬ ಸರಳ ಹುಡುಗ ರವಿ. ರವಿ ಬಡ ಕುಟುಂಬದಿಂದ ಬಂದವನು. ತಂದೆ ಸಣ್ಣ ರೈತ, ತಾಯಿ ಕೂಲಿ ಕೆಲಸ. ಮನೆಯಲ್ಲಿ ದುಡ್ಡಿಲ್ಲ, ಆದರೆ ಕನಸುಗಳ ಕೊರತೆ ಇರಲಿಲ್ಲ. ರವಿ ಯಾವಾಗಲೂ ಹೇಳ್ತಿದ್ದನು, ಅಪ್ಪ, ನಾನು ಬೆಂಗಳೂರಿಗೆ ಹೋಗಿ ದುಡಿದು ನಿಮಗೆ ಒಳ್ಳೆ ಜೀವನ ಕೊಡ್ತೀನಿ. ತಂದೆ ನಗುತ್ತಿದ್ದರು, ತಾಯಿಯ ಕಣ್ಣಲ್ಲಿ ಮಾತ್ರ ಚಿಂತೆ. ಹಳ್ಳಿ ಬಿಟ್ಟು ಹೊರಡುವ ದಿನ, ಒಂದು ಬೆಳಗ್ಗೆ ಸಣ್ಣ ಬ್ಯಾಗ್, 2 ಜೋಡಿ ಬಟ್ಟೆ, ತಾಯಿಯ ಕೈಯಿಂದ ಕೊಟ್ಟ ಚಪಾತಿ. ರವಿ ಬಸ್ ಏರುತ್ತಾನೆ. ತಾಯಿ ಹೇಳ್ತಾಳೆ, ಏನಾದ್ರೂ ಮನುಷ್ಯತ್ವ ಬಿಡಬೇಡ ಮಗ. ಬಸ್ ಹೊರಟಾಗ ರವಿ ಕಣ್ಣಲ್ಲಿ ನೀರು, ಹೃದಯದಲ್ಲಿ ಕನಸು. ಬೆಂಗಳೂರು ಕನಸಿನ ನಗರಿಯಲ್ಲ, ಕಠಿಣ ವಾಸ್ತವ. ಬೆಂಗಳೂರಿಗೆ ಬಂದ ಮೊದಲ ದಿನವೇ ಅವನಿಗೆ ಗೊತ್ತಾಯಿತು, ಇದು ಸಿನಿಮಾ ಥರ ಅಲ್ಲ. ಬಸ್ ಸ್ಟ್ಯಾಂಡ್ನ ಗದ್ದಲ, ಜನಲ ಓಡಾಟ, ಯಾರಿಗೂ ಯಾರ ಕಥೆಯೂ ಕೇಳುವ ಸಮಯ ಇಲ್ಲ. ಮೊದಲು ಕೆಲಸ ಹುಡುಕಿದ. ಹೋಟೆಲ್, ಗಾರ್ಮೆಂಟ್, ಕಟ್ಟಡ ಕೆಲಸ, ಎಲ್ಲ ಕಡೆ ಇಲ್ಲ ಅಂತಲೇ ಉತ್ತರ. ಹಣ ಕಡಿಮೆಯಾಗುತ್ತಾ ಬಂತು. ಒಂದು ದಿನ ಊಟಕ್ಕೂ ದುಡ್ಡಿಲ್ಲ. ಮೊದಲ ಕೆಲಸ. ಕೊನೆಗೆ ಒಂದು ಚಿಕ್ಕ ಹೋಟೆಲ್ನಲ್ಲಿ ಕೆಲಸ ಸಿಕ್ಕಿತು. ಪಾತ್ರೆ ತೊಳೆಯೋದು. ಬೆಳಿಗ್ಗೆ 6ರಿಂದ ರಾತ್ರಿ 11ವರೆಗೆ. ಕೈಗಳು ಬಿಚ್ಚುಬಿಚ್ಚಾಗುತ್ತವೆ. ನಿದ್ರೆ ನಿಂತು ನಿಂತೇ ಬರುತ್ತದೆ. ಮಾಲೀಕನ ಮಾತುಗಳು ಕಠಿಣ. ಕೆಲಸ ಬೇಕಾ? ಇಲ್ಲ, ಬೇರೆ ಜನ ಇದ್ದಾರೆ. ರವಿ ಎಲ್ಲವೂ ಸಹಿಸಿಕೊಂಡ. ನಗರದ ಕಷ್ಟಗಳು. ರಾತ್ರಿಗೆ ಒಂದು ಚಿಕ್ಕ ರೂಮ್, 10 ಜನ ಒಟ್ಟಿಗೆ. ನಿದ್ರೆ ಇಲ್ಲ, ಶಾಂತಿ ಇಲ್ಲ. ಒಂದು ದಿನ ಜ್ವರ ಬಂತು, ಆದರೂ ಕೆಲಸಕ್ಕೆ ಹೋಗಲೇಬೇಕಾಯಿತು. ಅದೇ ದಿನ ಪಾತ್ರೆ ಜಾರಿ ಒಡೆದಿತು. ಮಾಲೀಕ ಕೂಗಿದ, ಸಂಬಳದಿಂದ ಕಟ್. ಅವತ್ತು ರಾತ್ರಿ ರವಿ ಅತ್ತ. ತಾಯಿಯ ಮಾತು ನೆನಪಾಯಿತು. ಒಂದು ಸಣ್ಣ ಆಶಾಕಿರಣ. ಒಂದು ದಿನ ಹೋಟೆಲ್ಗೆ ಬಂದ ಗ್ರಾಹಕ, ಒಬ್ಬ ವೃದ್ಧ. ರವಿ ಅವನಿಗೆ ನೀರು ಕೊಟ್ಟ. ಗೌರವದಿಂದ ಮಾತಾಡಿದ. ಆ ವೃದ್ಧ ಕೇಳಿದ, ಏನೋದಿದೀಯಾ ಮಗ? ರವಿ ತನ್ನ ಕಥೆ ಹೇಳಿದ. ಆ ವೃದ್ಧ ಹೇಳಿದರು, ನಾನು ಒಂದು ಅಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್. ನನ್ನ ಬಳಿ ಕೆಲಸ ಮಾಡ್ತೀಯಾ? ಅದು ರವಿಗೆ ದೇವರ ಉತ್ತರವಾಗಿತ್ತು. ಹೊಸ ಆರಂಭ. ಕಟ್ಟಡ ಕೆಲಸ ಸುಲಭ ಇರಲಿಲ್ಲ. ಬಿಸಿಲು, ಸಿಮೆಂಟ್, ಎತ್ತರ. ಒಂದು ದಿನ ಕಾಲು ಜಾರಿ ಬಿದ್ದ. ಗಾಯ ಆಯಿತು. ಆದರೂ ರವಿ ಹಿಂತಿರುಗಲಿಲ್ಲ. ರಾತ್ರಿ ಓದತೊಡಗಿದ. ಇಂಗ್ಲಿಷ್, ಲೆಕ್ಕ, ಡ್ರಾಯಿಂಗ್. ಮತ್ತೆ 2 ವರ್ಷ ಹೀಗೆ ಕಷ್ಟಪಟ್ಟು ದುಡಿದ. ಬದಲಾದ ಜೀವನ. ಕಾಲಕ್ರಮೇಣ ರವಿ ಒಬ್ಬ ಉತ್ತಮ ಸೈಟ್ ಸೂಪರ್ವೈಸರ್ ಆಯಿತು. ಜನ ಅವನ ಮಾತು ಕೇಳತೊಡಗಿದರು. ಮೊದಲ ಸಂಬಳದಿಂದ ತಾಯಿಗೆ ಸೀರೆ ಕಳುಹಿಸಿದ. ತಂದೆಗೆ ಔಷಧ. ಒಂದು ದಿನ ಹಳ್ಳಿಗೆ ಹಿಂತಿರುಗಿದ. ಈಗ ಅವನು ಬೇರೆಯವನು. ಆದರೂ ಹಳೆಯ ಮನುಷ್ಯತ್ವ ಉಳಿದಿತ್ತು.